ಅಲ್ಲಲೇ ಅಪ್ಪ, ನನ್ನ ಮಗಳಂದ್ರೆ ನಿಮ್ಮ ಸ್ವಾತಂತ್ರ್ಯ ಮಗಳಂತ ತಿಳ್ಕೊಂಡೇನು? ಆಕಿ ಕೈ ಹಿಡ್ಕೊಂಡು ಮಾಲು ಪಾರ್ಕು ಊರೂರು ಸುತ್ತಾಡಕತ್ತಿಯಲ್ಲ, ನಗಬಾಡು. ನೀ ನಕ್ರ ನನ್ನ ಹೊಟ್ಟೆಯಾಗ ಖಾರ ಖಾರ ಕಲ್ಸ್ದಂಗ ಆಗತ್ತಿ. ರೀ ಮೆಣಸಿನ್ಕಾಯಿ ಅವ್ರೆ, ಅವ್ರಿಬ್ರು ಹಾಯಾಗಿ ಓಡಾಡಿದ್ರೆ ನಿಮ್ಗೆ ಯಾಕ್ರಿ ಹೋಟೆಲ್ ಖಾರ ಕಲ್ಸಿದಂಗ ಆಗುತ್ತೆ? ಹೌದಲ್ಲೇ, ಹುಟ್ಟಿನ 3 ವಾರ ಆಗಿಲ್ಲ, ಚಂದ ಕಣ್ಣು ಬಿಟ್ಟು ನೋಡಕ್ ಬರುದಿಲ್ಲ, ನನಗ ಪಾಠ ಹೇಳ್ಕೊಡ್ತಿಯಲ್ಲ. ನೋಡ, ನನ್ನ ಮಗಳ ವಿಷಯಕ್ಕೆ ಬಂದ್ರೆ ಸರಿ ಇರಂಗಿಲ್ಲ. ನನ್ನ ಮಗಳ ಕೈ ಹಿಡಿದು ಹಾದಿ ಬಿದೆಗೆಲ್ಲ ರೋಮ್ಯಾನ್ಸ್ ಮಾಡಿ ಮಕ್ಕಳಿರಲ್ಲವ್ವ ಮನೆ ತುಂಬಾ ಅಂತ ಒಂದು 3-4 ಮೊಮ್ಮಕ್ಕಳು ನನ್ನ ಕೈಯಾಗ ಕೊಡ್ರಿ, ಆಡಿಸ್ಕೋ ಅಂತ ಕುಂದಿರ್ತೀನಿ. ಹಾಲಮಾರಿ ಬರ್ತೀನಿ ನಿನಗ ಹವಳದ ಅಂಗಿ ತರ್ತೀನಿ, ಹಾಲಮಾರಿ ಬರ್ತೀನಿ ನಿನಗ ಹವಳದ ಅಂಗಿ ತರ್ತೀನಿ, ಡಿಸ್ಸಂಗ 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 ಅಂತ ವಾದ ಮಾಡೋದು ಬಿಟ್ಟು ಕೋರ್ಟ್ನಾಗ ಪಡಸಾಲೆಯಾಗ ಮೊಮ್ಮಕ್ಕಳನ್ನ ಆಡ್ಸ್ಕೊತ ಕುಂದಿರ್ತೀನಿ. ಸರಿ ಆಯ್ತು ಬಿಡು, ಇನ್ಮೇಲೆ ನನ್ ಮಧು ಸವಾಸಕ್ಕೆ ಹೋಗಲ್ಲ ಬಿಡು ಮಾಮ. ಸುದ್ದಿ ಮಾಮ ಮತ್ತ ಲೇ 14 ವರ್ಷ ವನವಾಸ ಅನುಭವಿಸಿ ಅಯೋಧ್ಯ ಸನಿಗೆ ಬಂದ ಕೂಡಲೇ ಕಾಲನ್ನು ಕೈಯಾಗಿ ಹಿಡ್ಕೊಂಡು ಓಡಿ ಬಂದಿದ್ದ. ಹಲೋ, ಕ್ರಿಮಿನಲ್ ಲಾಯರ್ ಮೆಣಸಿನಕಾಯಿ ಸ್ಪೀಕಿಂಗ್. ರೇ ಮೆಣಸಿನಕಾಯಿ, ನೀವು ಕ್ರಿಮಿನಲ್ ಅಂತ ಗೊತ್ತು. ಅರ್ಜುನ್ ಒಳಗ್ ಕಳಿಸ್ರಿ. ಆತಾತ ಹೋಗಪ್ಪ, ವಾಸ್ ಕರೆಯಕತ್ತಾರ. ನಾವೇನಾರ ಹೇಳಿದ್ರೆ ಎದಕ್ಕಾರ ಹೇಳಂತಿದ್ದಲ್ಲ, ಒಳಗ್ ಹೋಗು, ಐತ್ ನಿನಗೆ ಸೌದತ್ತಿ ಜಾತ್ರಿ. ಮೈ ಕಮಿನ್ ಸರ್? ಕಮ್ ಇನ್ ಅರ್ಜುನ್. ಹಾಯ್ ಅರ್ಜುನ್. ಹಲೋ ಸರ್. ಟೇಕ್ ಯುವರ್ ಸೀಟ್. ಥ್ಯಾಂಕ್ ಯು ಸರ್. ನಿನ್ನ ಬಗ್ಗೆ ಮೆಣಸಿನಕಾಯಿ ಎಲ್ಲ ಹೇಳಿದ್ದಾರೆ. ನನ್ನ ಮಗ ನನ್ನ ಮೇಲೆ ಸರಿಯಾಗಿ ಫಿಟ್ಟಿಂಗ್ ಇಟ್ಟಿರ್ತಾನೆ. ನೀನು ಧನರಾಜ್ ಕೇಸ್ನ ತುಂಬಾ ಸೀರಿಯಸ್ ಆಗಿ ಹ್ಯಾಂಡಲ್ ಮಾಡ್ತಿದ್ಯಾ ಅಂತ ಗೊತ್ತಾಯ್ತು. ಬೇಟೆ ಆಡಿದ್ರೆ ಸಿಂಹನೇ ಬೇಟೆ ಆಡಬೇಕು. ಒಳ್ಳೆ ಕೇಸೇ ತಗೊಂಡಿದ್ಯಾ, ಕೀಪ್ ಇಟ್ ಅಪ್. ಥ್ಯಾಂಕ್ ಯು ಸರ್. ಈ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಯಾರೋ ಪ್ರಮುಖ ಸಾಕ್ಷಿ ಇದ್ದಾಳೆ ಅಂತ ಗೊತ್ತಾಯ್ತು. ಆ ಸಾಕ್ಷಿ ಸೇಫ್ ಆಗಿದ್ದಾಳೆ ತಾನೆ? ಎಸ್ ಸರ್. ಯಾಕೆಂದ್ರೆ ಕೋರ್ಟ್ಗೆ ಸಾಕ್ಷಿನೇ ಮುಖ್ಯ. ಹೌದು ಸರ್. ಧನರಾಜ್ ಕೇಸಿಗೆ ಸಂಬಂಧಪಟ್ಟಂಗೆ ಎಲ್ಲ ಡಾಕ್ಯುಮೆಂಟ್ಸ್ ಸಾಕ್ಷಿಗಳು ರೆಡಿ ಇದೆ. ಆ ಸಾಕ್ಷಿನ ನಾನೊಂದ್ಸರಿ ಭೇಟಿ ಆಗ್ಬೋದಾ? ಶೋರ್ ಸರ್, ನಾಳೆನೇ ಮೀಟ್ ಮಾಡಿಸ್ತೀನಿ. ಇವರೇ ಸರ್, ನಾನು ಹೇಳಿದ ಸಾಕ್ಷಿ. ನಮಸ್ತೆ ಸರ್. ನಮಸ್ತೆ ಅಮ್ಮ. ಒಳಗ್ ಬನ್ನಿ ಸರ್. ನಡೀರಿ ಸರ್. ಪ್ಲೀಸ್ ಬನ್ನಿ ಸರ್. ಕೂತ್ಕೊಳ್ಳಿ. ಥ್ಯಾಂಕ್ ಯು ಸರ್. ಧನ್ರಾಜ್ ನನಗೆ ನನ್ನ ಕುಟುಂಬಕ್ಕೆ ಮಾಡಿರೋ ಅನ್ಯಾಯಕ್ಕೆ ಅವನಿಗೆ ಶಿಕ್ಷೆ ಕೊಡಿಸ್ಲೇಬೇಕು ಅಂತ ಕಮಿಷನರ್ ಹತ್ರ ಎಲ್ಲ ಹೋಗಿದ್ದೆ ಸರ್. ಆದ್ರೆ ಏನು ಉಪಯೋಗ ಆಗ್ಲೇ ಇಲ್ಲ. ಈಗ ನಿಮ್ ಮುಖಾಂತರ ಏನಾದ್ರೂ ಸಹಾಯ ಆಗ್ಬೋದು ಅಂತ ನಿಮ್ ಆಫೀಸ್ಗೆ ಕೊರಿಯರ್ ಕೂಡ ಕಳ್ಸಿದ್ದೆ. ಈಗ ನಿಮ್ಮನ್ನ ನೋಡ್ತಾ ಇದ್ರೆ ಆ ಪಾಪಿಗೆ ಶಿಕ್ಷೆ ಆಗೇ ಆಗತ್ತೆ ಅಂತ ನನ್ಗೆ ಅನ್ನಿಸ್ತಾ ಇದೆ. ಧನ್ರಾಜ್ ತಮ್ಮಂಗೆ ಅರ್ಜುನ್ ಸರ್ ಶಿಕ್ಷೆ ಕೊಡ್ಸಿದ್ದನ್ನ ಪೇಪರ್ನಲ್ಲಿ ಓದಿದ್ದೆ. ಇದರಿಂದ ನನಗೇನಾದ್ರೂ ಸಹಾಯ ಆಗ್ಬೋದೇನೋ ಅಂತ ಅವ್ರ ಹಿಂದೆ ಬಿದ್ದೆ. ಎಲ್ಲಾ ವಿಷಯನೂ ಅರ್ಜುನ್ ಸರ್ಗೆ ತಿಳಿಸಿದೀನಿ ಸರ್. ಅವತ್ತು ಧನರಾಜ್ ಕಡೆಯವ್ರು ನನ್ನ ಅಟ್ಯಾಕ್ ಮಾಡಿದಾಗ ನನ್ನ ಪ್ರಾಣ ಉಳಿಸಿದೀವ್ರೆ ಸರ್. ಆಮೇಲೆ ಎಲ್ಲ ವಿಷಯನೂ ನನ್ನ ಹತ್ರ ಹೇಳ್ಕೊಂಡ್ರು. ಏನಮ್ಮ ಪೂಜಾ, ನೀನ್ ತೆಗ್ದಿರೋ ಫೋಟೋಸು ಡಾಕ್ಯುಮೆಂಟ್ಸ್ ಎಲ್ಲ ಎಲ್ಲಿಟ್ಟಿದ್ಯಾ? ಅವೆಲ್ಲ ಭದ್ರವಾದ ಜಾಗದಲ್ಲಿದೆ ಸರ್. ನೀವ್ ಯಾವಾಗ ಹೇಳ್ತಿರೋ ಅವುಗಳನ್ನ ಕೋರ್ಟಿಗೆ ತಗೊಂಡ್ ಬಂದು ಸಾಕ್ಷಿ ಹೇಳ್ತೀನಿ. ಗುಡ್. ನೋಡಮ್ಮ, ನೀನ್ ಯಾವಾಗ ಬರ್ಬೇಕು ಅಂತ ಅರ್ಜುನ್ ಕೈಲಿ ಹೇಳ್ ಕಳಿಸ್ತೀನಿ. ಸರಿ ಸರ್. ನೀನ್ ಧೈರ್ಯವಾಗಿರು, ಯಾವ್ದಕ್ಕೂ ಹೆದರ್ಕೋಬೇಡ. ನಿನ್ ಹಿಂದೆ ನಾನು ಅರ್ಜುನ್ ಇದೀವಿ. ಓಕೆ? ಆಯ್ತು ಸರ್. ರೇ ಬಾಲು ಸರ್, ಆ ಮಂಗಳೂರು ಶಿಪ್ ಕೇಸ್ ಬಗ್ಗೆ ಏನ್ ಮಾಡಿದ್ರಿ? ಕರೆಕ್ಟ್ ಆಗಿ ಹ್ಯಾಂಡಲ್ ಮಾಡ್ತಿದ್ರ ತಾನೆ? ಸರ್, ಅದು ಮುಂದಿನ ತಿಂಗಳು 20ಕ್ಕೆ ಜಡ್ಜ್ಮೆಂಟ್ ಆಗುತ್ತೆ. ಅದು ಸರ್, ಆ ಶಿವಾಜಿನಗರ ಶಾಜಿದ್ದನ್ ಕೇಸು. ರೇ ಮೆಣಸಿನಕಾಯಿ ಅವ್ರೆ, ನಿಮ್ ಬಗ್ಗೆನೂ ಮಾತಾಡ್ತೀನ್ರಿ, ಸ್ವಲ್ಪ ತಡೀರ್ರಿ. ಆತ್ ಬಿಡ್ರಿ. ಆ ಮಧು, ನಿನ್ನ ಗೆಳತಿ ಹಸ್ಬೆಂಡ್ ಒಂದು ಕೇಸ್ ಹ್ಯಾಂಡಲ್ ಮಾಡ್ತಿದ್ಯಲ್ಲ, ಅದೆಲ್ಲ ಬಂತು? ಅಪೀಲ್ಗೆ ಹೋಗಿದೆ. ಆಲ್ ರೈಟ್. ಅರ್ಜುನ್ ಸರ್, ಆ ಧನರಾಜ್ ಕೇಸಲ್ಲಿ ಸಾಕ್ಷಿಯಾಗಿ ಸಿಕ್ಕಿರೋ ಹುಡುಗಿ ಜೊತೆ ಕೋಆರ್ಡಿನೇಟ್ ಮಾಡ್ತಿದ್ರಲ್ವಾ? ಎಸ್ ಸರ್. ಅರ್ಜುನ್, ಧನರಾಜ್ಗಾಗ್ಲಿ ಧನರಾಜ್ ಕಡೆಯವ್ರಿಗಾಗ್ಲಿ ಒಂದು ಚಿಕ್ಕ ಸುಳಿವು ಸಿಗಬಾರ್ದು. ಅಷ್ಟು ಕೇರ್ಫುಲ್ ಆಗಿ ಹ್ಯಾಂಡಲ್ ಮಾಡ್ಬೇಕು. ಶೋರ್ ಸರ್.
ಸಾಕಿರೋ ಹುಡುಗಿ ಬೇರೆ ಇತ್ತ. ಲೇ ಬಾಮೈದ, ನಿಮ್ಮ ಅಕ್ಕನ ಮೇಲಿರೋ ಸೆಂಟಿಮೆಂಟ್ಗೆ ನೀನ್ ಎಷ್ಟೇ ಕಾಟ ಕೊಟ್ರು ಇನ್ನೂ ತಡ್ಕೊಂಡಿದ್ದೀನಿ. ಆ ಕಲಾಸಿ ಪಾಳ್ಯಂದ್ 3 ಕೋಟಿ ಬಂತೇನೋ, ಆ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ, ಕಲೆಕ್ಟರ್ಗೆ, ಮಿನಿಸ್ಟ್ರಿಗಳಿಗೆ ಅಂತ ನಾನು 50% ಕೊಡ್ಬೇಕು. ಬಾವಾ, ನೀನ್ ಹಿಂಗೆ ಡ್ರಗ್ಸ್ ತಗೊಂತ ಇದ್ರೆ ಬೇಗ ಹೊಗೆ ಹಾಕ್ಸ್ಕೊಂಡ್ಬಿಡ್ತೀಯ. ಬೇಡ ಬಾವಾ, ಇವೆಲ್ಲ ಬಿಟ್ಬಿಡಿ. ಏ ಬಾಮೈದ, ನಿಮ್ಮ ಅಕ್ಕನೂ ಅಷ್ಟೇ ಕಣ್ಲ. ಅದನ್ ಮಾಡ್ಬೇಡ ಇದನ್ ಮಾಡ್ಬೇಡ ಅಂತ ನನ್ನ ಆಸೆಗೆಲ್ಲ ಅಡ್ಡ ಬಂದು ಅರ್ಧ ದಾರಿಗೆ ಶಿವನ್ ಪಾದ ಸೇರ್ಕೊಂಡ್ಬಿಟ್ಲು. ನೀನ್ ಯಾವಾಗ ಸೇರ್ಕೋತೀಯೋ? ನಮಸ್ಕಾರ ರೀ ಸರ. ಓಹೋ, ಏನ್ರೇ ದಿ ಗ್ರೇಟ್ ಕ್ರಿಮಿನಲ್ ಲಾಯರ್ ಮೆಣಸಿನಕಾಯಿ. ಏನ್ರಿ ಸಾಹೇಬ್ರ, ನಿಮ್ ಹಳೇದವ್ರು ಬೆದರಿದ ಎಮ್ಮಿಗತ್ಲೆ ರಾವ್ ಗೆತ್ ನನ್ನ ನೋಡಾಕತ್ತಾನ. ಅದಿರ್ಲಿ, ನೀವ್ ಬಂದಿದ್ದೀರಲ್ಲ, ಏನ್ ವಿಷಯ? ಏನಿಲ್ರಿ, ನಮ್ಮ ಜೂನಿಯರ್ ಲಾಯರ್ ಅರ್ಜುನ ನಿಮ್ ಮ್ಯಾಲೆ ಮತ್ತೊಂದು ಕೇಸ್ ತಯಾರು ಮಾಡ್ಕೊಂಡು ಕುಂತಾನ್ರಿ. ಅದಕ್ಕೆ ಬೇಕಾಗಿರೋ ಎಲ್ಲಾ ಸಾಕ್ಷಿಗಳನ್ನ ರೆಡಿ ಮಾಡ್ಕೊಂಡ್ರಿ. ಸಾಕ್ಷಿಗೆ ಬ್ಯಾರೆ ಹುಡುಗಿ ಐತಂತ್ರಿ. ಆ ಹುಡುಗಿನ ಇಟ್ಕೊಂಡು ನಿಮ್ಮನ್ನೇನಾರ ಮಾಡಿ ಜೈಲಿಗೆ ಕಳಿಸ್ಬೇಕಂತ ಪಣ ತೊಟ್ಟಾನ್ರಿ. ಬಾಮೈದ, ಏನಿದು ಹೊಸ ಟೆನ್ಷನ್? ನೀವೆಲ್ಲ ಏನು ಬಾವಾ, ನೀವ್ ಯಾಕೆ ಇಷ್ಟೊಂದು ಟೆನ್ಷನ್ ತಗೋತೀರಾ? ನಾನಿಲ್ವಾ? ನೀನಿದ್ಯಾ? ಏನಕ್ಕೆ ಏನಕ್ಕೆ? ಯಾವ್ದು ಒಂದು ಎವಿಡೆನ್ಸು ಉಳಿಸಿರ್ಲಿಲ್ಲ. ಯಾರೋಳು? ನಾನ್ ಪತ್ತೆ ಹತ್ತೀನಿ ಬಾವಾ, ನೀವು ಕೂಲ್ ಆಗಿರಿ. ನೀನ್ ಪತ್ತೆ? ಅಯ್ಯೋ, ಯಾವನ್ ಇರೋ ನಿಮಿಷ. ಹೋಗ್ ಹೋಗ್ ಹೋಗ್, ಯಾರಿಗಿಲ್ಲ ತಗೊಂಬರೋದನ್ನ. ಏಯ್, ಅವಳೆಲ್ಲೇ ಇದ್ರು ಎತ್ತಾಕೊಂಬನ್ನಿ ಅವಳ. 24 ಗಂಟೆ ಒಳಗೆ ಅವಳು ನನಗೆ ಬೇಕು. ತಗೊಳ್ಳಿ, ಅವಳು ನನಗೆ ಬೇಕೇ ಬೇಕು. ನೋಡ್ರ ಬೇಗ, ಎಲ್ಲೋಡು? ನೀನಾ? ಲೇ, ನೀನಿನ್ನೂ ಸತ್ತಿಲ್ವಾ? ಇವನ್ ಸತ್ತೋದ ನಿನಗೋಗಿ ಹೇಳ್ತಾ ಇದೀನಲ್ಲ. ಲೇ, ನೀ ಸತ್ತೋದ ಅಂತೇಳಿ ನಿನಗೆ ಹಾಲು ತುಪ್ಪ ಬಿಟ್ವಲ್ಲೋ. ಹಿಂದೆ ನನ್ ಸಂಸಾರ ಎಲ್ಲ ಹಾಳು ಮಾಡ್ದೆ, ಈಗ ಮತ್ತೆ ಏನ್ ಮಾಡ್ಬೇಕು ಅಂತ ಬಂದಿದ್ಯೋ ಅಯೋಗ್ಯ? ಲೇ, ಇವನ್ ಹಳೆ ಕತೆ ಕೇಳಕ್ಕಾಗಲ್ಲ. ಇವನ್ ಮಗಳು ಎಲ್ಲಿದ್ದಾಳೆ ಅಂತ ಕೇಳಲೇ. ಏಯ್, ಕತೆ ಕುಯ್ಬೇಡ. ನಿನ್ ಮಗಳೆಲ್ಲ ಹೋಗಿದ್ದಾಳ ಮಗಳು? ಅಯ್ಯೋ ಪಾಪಿ, 2-3 ತಿಂಗಳಾಯ್ತಲ್ಲ ನನ್ ಮಗಳು ಕಾಣೆ ಆಗಿ. ಏನ್ ಮಾಡ್ದ ನನ್ ಮಗಳನ್ನ? ನೀನ್ ಸುಮ್ನೆ ಬಿಡಲ್ಲ, ನೀನ್ ಸುಮ್ನೆ ಬಿಡಲ್ಲ, ನೀನ್ ಸುಮ್ನೆ ಬಿಡಲ್ಲ. ಅಂತ ಕೈನಲ್ಲೇ ಮುದಿಯ. ಆಗ್ಲೇ ಏನು ಕಿಸಕ್ಕಾಗಿಲ್ಲ, ಈಗೇನ್ ಕಿಸಿತ್ಯಾ? ಬಾವಾ, ಮೊದ್ಲು ವಯಸ್ಸಾಗಿದೆ, ಬನ್ನಿ. ಏಯ್, ಏನ್ ಮಕ್ಕ ನೋಡ್ತೀರಾ ಹುಡುಗ? ರಾಕ್ಷಸ. ಸಿಗ್ತಾ ಇಲ್ವಾ? ಬೊಡೆತದ ಎಲ್ಲ ಅವಳು. ಇವನೇನ ಗೇಮ್ ಮಾಡೋ ಬಾವಾ? ಆಡಿರ್ತಾನೆ. ಕರಿಕೋಟ್ ಅಲ್ವಾ, ಗೇಮ್ ಆಡೇ ಇರ್ತಾನೆ. ಏಯ್, ನಿನ್ನ ಮಗಳು ಎಷ್ಟು ದಿನ ಬಚ್ಚಿಟ್ಕೊಳ್ತಾಳೋ ನಾನು ನೋಡೇ ಬಿಡ್ತೀನಿ. ನಿನ್ನ ಬರಲೈ ಬರ ಅಂತಂದು ದಾವಣಗೆರೆಯಲ್ಲಿ ತೂಚಿ ತುಪ್ಪ ದೋಸೆ ಸ್ಪೂನ್ ಅಲ್ಲಿ ತಿನ್ನಬಹುದು. ಚಿತ್ರನಟ ಸಾಧು ಕೋಕಿಲ ಹಾಗೂ ಸಂಗಡಿಗರಿಂದ 60 ವರ್ಷದ ವೃದ್ಧೆಯ ಮೇಲೆ ಅತ್ಯಾಚಾರ. ಛೈ ಛೈ
ಎಲ್ಲಿ ನೋಡು ಅತ್ಯಾಚಾರ ಅತ್ಯಾಚಾರ ಅತ್ಯಾಚಾರ. ಬರಲಿ. ಏನು ಹೂ ಆರ್ ಯು? ನಾನ್ ಮಾಮ ನಿಮ್ ಮಿಸ್ಸಸ್ ತಮ್ಮ. ಏನ ಮಿಸ್ಸಸ್ ತಮ್ಮನ? ಬರಲಿ. ಏನ್ರಿ ನಿಮ್ಮ ಅಪ್ಪನಿಗೆ ಯಾವಾಗ 2 ಹೆಂಡ್ತಿದ್ರು? ಹಂಗಲ್ಲ ರೀ. ಇನ್ನಂಗೆ ಕತೆ ಇರೋದ್ ಹಿಂಗೆ. ಹೆಂಗೆ? ಅದೇ ರೀ ನಮ್ ಚಿಕ್ಕಪ್ಪನ ಹೆಂಡತಿ ಇದ್ರಲ್ಲ, ಅವ್ರ ದೊಡ್ಡಪ್ಪನ ಮಗಳಿದ್ರಲ್ಲ, ಅವ್ರ ಮಗಳ ದೊಡ್ಡಪ್ಪನ ಮಗ ಇದ್ರಲ್ಲ, ಅವ್ರ ತಮ್ಮನ್ ಮಗನೇ ರೀ ನನ್ ತಮ್ಮ. ಅದೇ ನನಗ್ ನಾಟಿ ಕೋಳಿ ಇಷ್ಟ ಅಂತ ಅವತ್ತು ಕೋಳಿ ಹುಡ್ಕಕ್ ಹೋಗಿದ್ನಲ್ಲ. ಈ ನಾಯಿ ಅವತ್ತು ಕೋಳಿ ಹುಡ್ಕೋಕ್ ಹೋಗಿ ಉಂಜಾಗ್ ಬಂದವನೇ. ತುಂಬಾ ಲೆಂತಿ ಫ್ಯಾಮಿಲಿ ಅಪ್ಪ. ಅದೆಲ್ಲ ಬಿಟ್ಟಾಕೋ. ಈಗ ಏನ್ ಮಾಡ್ಕೊಂಡಿದ್ಯಾ? ಕ್ರಿಮಿನಲ್ ಕ್ರಿಮಿನಲ್ ಲಾಯರ್ ಶಂಕರಣ್ಣ ಅಂತಿದಾರಲ್ಲ, ಅವ್ರ ಹತ್ರ ಲಾ ಪ್ರಾಕ್ಟೀಸ್ ಮಾಡ್ತಿದ್ದೀನಿ. ನಂದೊಂದ್ ಕೇಸ್ ಇದೆ, ಗೆಲ್ಸ್ಕೊಡ್ತೀಯಾ? ನಿನ್ ಮಗಳು ಕೊಟ್ಟು ಮದುವೆ ಮಾಡಿಸ್ತೀಯಾ? ಏನೇ ಏಕಾಏಕಿ ಮಗಳು ಕೇಳ್ತಾವ್ ನೀನು? ತಪ್ಪೇನಿದೆ ಅದ್ರಲ್ಲಿ? ನನ್ ತಮ್ಮ ತಾನೇ, ಒಳ್ಳೆ ಕ್ರಿಮಿನಲ್ ಲಾಯರು, ಸಂಪಾದನೆನೂ ಚೆನ್ನಾಗೇ ಇರುತ್ತೆ. ಅದು ಸರಿನೇ. ಮಗಳ ವಿಚಾರ ಹಂಗಿರ್ಲಿ, ಮೊದ್ಲು ನನ್ ಕೇಸ್ ಗೆಲ್ಸ್ಕೊಡ್ತೀಯಾ? ಆಯ್ತು ಮಾಮ, ಮೊದಲ್ ಕೇಸ್ ಏನು ಅಂತ ಹೇಳು. ಅಯ್ಯೋ, ಅವನು ನನ್ನ ಲೈಫಲ್ಲಿ ವಜ್ರಮುನಿ ಬಂದಂಗ್ ಬಂದ್ಬಿಟ್ಟವನೆ. ಕಿರಾತಕ. ನನ್ನ ಜಮೀನ್ದು ನಕಲಿ ಪೇಪರ್ ಮಾಡಿಸ್ಬಿಟ್ಟು ನನಗೆ ಆಟ ಆಡಿಸ್ತಾವನು. ನೀನ್ ಯಾಕೆ ಹೆದರ್ಕೊಂತೀಯ ಮಾಮ? ನಿನ್ ಕೇಸ್ ಚಿಂತೆ ನನ್ಗ್ ಬಿಟ್ಬಿಡು, ಅವನ್ನ ನಾನು ನೋಡ್ಕೊಂತೀನಿ. ಫುಲ್ ಬಾಡಿ ಗಾರ್ಡ್ಗಳು ಇಟ್ಕೊಂಡು ಅವನು ನನ್ನೇ ಎದುರಿಸ್ಕೊಂಡ್ ಓಡಾಡ್ತಾವನೆ. ಈ ಏರಿಯಾ ಕಾರ್ಪೊರೇಟರ್ ಆಗಿ ನಾನೇ ಏನ್ ಮಾಡ್ಕೊಳಕ್ಕೂ ಆಗ್ಲಿಲ್ಲ. ನೀನ್ ಏನ್ ಮಾಡಕ್ ಸಾಧ್ಯ? ಮಾವ, ಈ ಕರಿಕೋಟ್ ಮುಂದೆ ಯಾರ್ದು ಏನು ನಡೆಯಲ್ಲ. ನೋಡಿದ್ನಲ್ಲಪ್ಪ, ಒಂದ್ ದಿವ್ಸ ಅಲ್ಲ ರೋಡ್ ಜಾಮ್ ಮಾಡಿದ್ದು. ಆದ್ರೂ ನನಗೆ ಕರಿಕೋಟ್ ಮೇಲೆ ಒಂದು ಅಗಾಧವಾದ ನಂಬಿಕೆ. ಏನ್ ಹೇಳ್ತೀಯ? ಇದೇ ಕುಸಲಿ ಮಟನ್ ಬಿರಿಯಾನಿ ಮಾಡೋದು. ಎಲ್ಲದಕ್ಕೂ ಅಲ್ಗಿಂಚ್ಬಿಡ. ಆಯ್ತು ಆಯ್ತು. ಪ್ಲೀಸ್ ಹೋಗೋ. ನೀನ್ ಈ ಪಾಯಿಂಟ್ ನ ನೋಟ್ ಮಾಡಿಟ್ಕೋ. ಅರ್ಜುನ್, ಹಾಯ್. ಹೊರಡ್ತೀನಿ. ಹೇ ಬಾಲು, ತುಂಬಾ ಕೆಲ್ಸ ಇದೆ, ಇರಪ್ಪ. ಇದಕ್ಕಿಂತ ಕೆಲ್ಸ ಏನು? ಪರವಾಗಿಲ್ಲ, ನಾ ಹೊರಡ್ತೀನಿ. ಬಾಲು, ನನ್ ಮಾತ್ ಕೇಳೋ, ಇರೋ. ಈಗಿನ ಕಾಲದ ಹುಡುಗಿರು ತುಂಬಾ ಸ್ಪೀಡ್ ಆಗ್ಬಿಟ್ಟಿದ್ದಾರೆ. ಹೌದಾ? ಡೋಸ್ ಆಗ್ತೈತೆ, ಇರೋ ಪ್ಲೀಸ್. ಸಾರಿ ಬಾಸ್, ನನ್ನನ್ನು ಬಿಟ್ಬಿಡಿ. ಇಲ್ಲೇ ಇದ್ರೆ ನನ್ ಕಣ್ಣು ಹೊರಟು ಹೋಗ್ಬಿಡುತ್ತೆ. ಏ ಬಾಲು, ಕ್ಯಾರಿ ಆನ್. ಏ ಬಾಲು, ನನ್ ಮಾತ್ ಕೇಳೋ. ಕ್ಯಾರಿ ಆನ್. ಏ ಬಾಲು, ಕ್ಯಾರಿ ಬಾಲು, ಆನ್, ಕ್ಯಾರಿ ಆನ್. ಆಹಾ, ಹುಡುಗರೇನ್ ಕಮ್ಮಿನಾ? ಕೇಳಿಸ್ಕೊಂಬಿಟ್ಯಾ? ಯಾವಾಗ್ಲೂ ಆ ಕೇಸು ಈ ಕೇಸು ಅಂತ ತಲೆ ಕೆಡಿಸ್ಕೊತಾನೆ ಇದ್ಯಾ. ಈ ಟೆನ್ಷನ್ ಅಲ್ಲಿ ನನ್ನ ಮರ್ತಿದ್ಯಾ? ಅದ್ ಹೆಂಗ್ ಮರೆಯಕ್ಕಾಗತ್ತೆ ಮಧು, ಈಗ ಕೆಲ್ಸದ ಟೈಮ್. ಅದೆಲ್ಲ ನನಗ್ ಗೊತ್ತಿಲ್ಲ, ಯಾಕೋ ಬೇಜಾರಾಗ್ತಿದೆ. ಈಗ ನನ್ನ ಹೊರಗಡೆ ಕರ್ಕೊಂಡ್ ಹೋಗ್ಬೇಕಷ್ಟೇ. ಅಲ್ಲ, ಈಗ ಹೆಂಗಾಗತ್ತೆ? ಸಾಯಂಕಾಲ ಕರ್ಕೊಂಡ್ ಹೋಗ್ತೀನಿ. ಈಗ ಗೊತ್ತಾಯ್ತು, ಹುಡ್ಗಿರು ಕೆಲ್ಸ ಮಾಡೋ ಹುಡುಗರ್ಗಿಂತ ಅಲ್ಕೊಂಡ್ ತಿರ್ಗೋ ಹುಡುಗರ್ನ ಯಾಕಷ್ಟೊಂದ್ ಇಷ್ಟ ಪಡ್ತಾರೆ ಅಂತ. ಓಹೋ, ಹೌದಾ? ಸರಿ, ಹಾಗಾದ್ರೆ ನೀನು ಅಂತವ್ರನ್ನ ನೋಡ್ಕೊಂಡು ನಿನ್ನಂತ ಹ್ಯಾಂಡ್ಸಮ್ ನ ಬಿಟ್ರೆ ಅಷ್ಟೇ.